ಯಾಕೆ ಬಿಜೆಪಿನಲ್ಲಿ ಸ್ಯಾಂಟ್ರೋ ರವಿ ಅಂತವರು, ಸೈಲೆಂಟ್ ಸುನಿಲ್ ಅಂತವರು, ಫೈಟರ್ ರವಿ ಅಂತವರು, ಆ ಪೃಥ್ವಿ ಸಿಂಗ್ಗೋಸ್ಕರ ನೀವು ಕಲಾಪ ಹಾಳು ಮಾಡಿದ್ರಲ್ಲ, 2 ದಿನ ಕಲಾಪ ಹಾಳು ಮಾಡಿದ್ರಲ್ಲ, ಇನ್ನೂ ಕೂಡ ಹಾಜರೇ ಆಗ್ತಾ ಇಲ್ಲ ಅವರು ಪೊಲೀಸ್ ಎವಿಡೆನ್ಸ್ ಕೊಡ್ಲಿಕ್ಕೆ ಪೊಲೀಸ್ ಮುಂದೆ. ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಕಾಂಗ್ರೆಸ್ನವ್ರು ಅಂತ ಹೇಳ್ಬಿಟ್ಟು ನಾವು ಕೇಸ್ ದಾಖಲು ಮಾಡಿದ್ರು ಇನ್ನೂ ಕೂಡ ಹೋಗಿ ಎವಿಡೆನ್ಸ್ ಕೊಡಕ್ಕಿಲ್ಲ. ಇವನ್ಗೋಸ್ಕರ 2 ದಿನ ಕಲಾಪ ಹಾಳು ಮಾಡಿದ್ರು. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿಲ್ಲ. ಮೊನ್ನೆ ಇವ್ರ ಮಾತು ಕೇಳ್ಕೊಂಡು ನಾನು ರಾಜೀನಾಮೆ ಕೇಳಿದ್ನಲ್ಲ, ಮಣಿಕಂಠ ಮಾತು ಕೇಳ್ಕೊಂಡು ಅವನೇ ಆಕ್ಸಿಡೆಂಟ್ ಮಾಡ್ಕೊಂಡ, ಅವನೇ ಹಲ್ಲೆ ಆಗಿದೆ ಅಂತ ಹೇಳ್ದ. ಈಗ ಅದ್ರ ಬಗ್ಗೆ ಸುದ್ದಿನೇ ಇಲ್ಲ. ಆರ್ ಅಶೋಕ್ ಅವರು, ವಿಜೇಂದ್ರ ಅವರು ಏನು ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಲೇಬೇಕು, ಚನ್ನರಾಜು MLC ಅವರು ರಾಜೀನಾಮೆ ಕೊಡಲೇಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿದವರು ಇವಾಗ ಎಲ್ಲೋಗಿದ್ದಾರೆ? ಯಾಕೆ ಇವಾಗ ಏನು ಬಾಯಿಗೆ ಬೀಗ ಬಿದ್ದ್ಬಿಟ್ಟಿದ್ಯಾ? ಎಲ್ಲಿದೆ ಈ ಮಣಿಕಂಠು, ಮಹಾವೀರು, ರಾಕೇಶ್ ಜೈನು? ಯಾಕೆ ಇವರೆಲ್ಲರೂ ಬಿಜೆಪಿನಲ್ಲೇ ಸಿಗ್ತಾರೆ ನಿಮಗೆ? ಇವರಿಗೆಲ್ಲ ನೀವು ಪದಾಧಿಕಾರಿಗಳು ನಿಮ್ಮ ಏನು ಬಿಸ್ನೆಸ್ಸಿಗೆ ಅನುಕೂಲ ಆಗ್ಲಿಕ್ಕೆ ನೀವು ಮಾಡ್ತಾ ಇದ್ದೀರಾ? ಟಿಕೆಟ್ಗೆ ನೀವೆಲ್ಲ ಇದಕ್ಕೆ ಮಾರಾಟ ಮಾಡಿಬಿಟ್ಟು ಇದು ಮಾಡ್ತಾ ಇದ್ರಂತ ಬಿಜೆಪಿ ಅವರೆಲ್ಲ ಹೇಳ್ತಾ ಇದಾರಲ್ಲ, ಮತ್ತೆ ಸತ್ಯನೇ ಇರ್ಬೇಕದು. ಯಾಕಿಂತವ್ರು ಬಿಜೆಪಿನಲ್ಲೇ ಕಾಣಿಸ್ಕೋತಾ ಇದ್ದಾರೆ? ಮತ್ತೆ ಯಾರು ರಾಜ್ಯದ ಆಸ್ತಿಯನ್ನ ಮಾರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತವ್ರಿಗೆ ಟಿಕೆಟ್ ಕೊಟ್ಟಿದ್ದೀರಲ್ಲ ನೀವೆಲ್ಲರೂ. ಅಂತವರಿಗೆ ತೆಲಂಗಾಣನಲ್ಲಿ MLA, ಇಲ್ಲಿ ಅಭ್ಯರ್ಥಿ ಮಾಡಿದ್ದೀರಾ ನೀವು? ನಿಮಗೆ ಸ್ವಲ್ಪನ ನಾಚಿಕೆ ಇದ್ದಿದ್ರೆ ನೀವು ಅವರಿಗೆಲ್ಲ ವಜಾ ಮಾಡ್ತಾ ಇದ್ರಿ. ಮೊನ್ನೆ ಯಾದಗಿರಿನಲ್ಲಿ 700 ಕ್ವಿಂಟಲ್, ಮೊನ್ನೆ ಯಾದಗಿರಿನಲ್ಲಿ 700 ಕ್ವಿಂಟಲ್ ಗರೀಬ್ ಕಲ್ಯಾಣ್ ಯೋಜನೆನಲ್ಲಿ ಇರಬೇಕಾಗಿರುವಂತ ಅಕ್ಕಿ ಬಿಜೆಪಿಯವರ ಒಂದು ಗೋಡನ್ನಲ್ಲಿ ಸಿಕ್ಕಿದೆ. ಯಾವ ಮಣಿಕಂಠ ತಮ್ಮ ಅಂತೆ ಅವನು. ಬಿಡಿ ಮೋದಿ ಅಕ್ಕಿ ಅಂತ ಬಿಜೆಪಿಯವರು ಹೇಳ್ಕೊಂಡು ಓಡ್ತಾರಲ್ಲ, ಆ ಮೋದಿ ಅಕ್ಕಿನ ಕದ್ಬಿಟ್ಟು ಸಿಕ್ಕಾಕೊಂಡ ಮೇಲೆ ಅವನಿಗೆ ಪಾರ್ಟಿಯಿಂದ ತೆಗೆದಿಲ್ಲ ಅಲ್ಲ ಅಂದ್ರೆ ನನಗೇನೋ ಅನುಮಾನ ಏನಿದೆ ಅಂದ್ರೆ ನಿಮಗೂ ಇದರಲ್ಲಿ ಪಾಲಿದೆ. 100% ಪಾಲಿದೆ ನಿಮ್ದು. ಇದ್ರೆ ಯಾಕೆ ಹೆದರ್ತಾ ಇದ್ದೀರಾ? ಯು ಆರ್ ನಾಟ್ ಏಬಲ್ ಟು ಟೇಕ್ ಆಕ್ಷನ್ ಆನ್ ಎನಿವನ್. ಆ ಮಣಿಕಂಠ ಮೇಲೆ ಆಕ್ಷನ್ ತಗೊಳ್ಳೋ ತಾಕತ್ತಿಲ್ಲ, ಆ ಪೃಥ್ವಿ ಮೇಲೆ ಆಕ್ಷನ್ ತಗೊಳ್ಳೋ ತಾಕತ್ತಿಲ್ಲ, ಆ ಸ್ಯಾಂಡ್ರೋ ರವಿ ಯಾರೋ ಫೈಟರ್ ರವಿನೋ ಸೈಲೆಂಟ್ ಸುನಿಲ್ಲ ಅವ್ರ ಮೇಲೆ ತಗೊಳ್ಳೋ ತಾಕತ್ತಿಲ್ಲ ನಿಮಗೆ. ಯಾಕಂದ್ರೆ ನಿಮ್ದೆಲ್ಲ ಗುಟ್ಟುಗಳು ಇವ್ರ ಹತ್ರನೇ ಇದೆ. ನಿಮ್ದೆಲ್ಲ ವ್ಯವಹಾರ ಇಂಥವ್ರ ಹತ್ರನೇ ಇದೆ. ನೀವೇ ಹೇಳಿ, ಯಾಕೆ ಆಕ್ಷನ್ ತಗೋತಾ ಇಲ್ಲ? ಒಂದೇನಾದ್ರೂ ಹೇಳಿದ್ರ? ಇಲ್ಲಪ್ಪ ಇವೆಲ್ಲ ಮಾಡ್ತಾ ಇರೋದು ತಪ್ಪು, ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದಿರಾ? 2 ತಿಂಗಳಾಯ್ತು ಸಿಕ್ಬಿದ್ದಿ. ಹ್ಯಾವ್ ಯು ಡಿಸ್ಟೆನ್ಸ್ಡ್ ಯೋರ್ ಸೆಲ್ಫ್? ಅಬ್ಸಲ್ಯೂಟ್ಲಿ ನೋ. ಇದು ಏನ್ ತೋರಿಸುತ್ತೆ ಅಂದ್ರೆ ನಿಮ್ದು ಇದರಲ್ಲಿ ಪಾಲಿದೆ.